ಕಾಫಿ ಕಾಫಿ ಕೋಲ್ಡ್ ಕಾಫಿ ಅಂಡ್ ಕೊನೆ ಕಾಫಿ ಕುಡಿ ಮಚ್ಚ. ಲೇ ವಿಷ ಕುಡಿಯೋ ಟೈಮಲ್ಲಿ ಕಾಫಿ ಏನೋ? ಅದನ್ನ ಕುಡಿಯಕ್ಕೆ ಇನ್ನೂ ಟೈಮ್ ಇದೆ, ಈಗ ಇದನ್ನ ಕುಡಿ. ನನಗೆ ಬೇಡ ಕಣ. ಬೇಡ ಬೇಡ ಅಂದ್ರೆ ಬಿಟ್ಬಿಡು, ನಾನೇ ಕುಡಿತೀನಿ. ಕುಡ್ಕೋ. ನಿಮ್ಮಿಬ್ರಿಗೂ ಪರಿಚಯ ಆಯ್ತಾ? ಸಾಯೋ ಟೈಮ್ನಲ್ಲಿ ಪರಿಚಯ ಯಾಕೆ? ಅಲ್ಲ ಕಣೆ, ಸಾಯೋವರೆಗಾದ್ರೂ ಹ್ಯಾಪಿ ಆಗಿರ್ಬೇಕಲ್ವೇನೆ? ಹ್ಯಾಪಿ ಆಗಿರೋದಕ್ಕೆ ಸಾಯ್ತಾ ಇರೋದು. ಎಕ್ಸಾಕ್ಟ್ಲಿ. ನನ್ನ ಲೈಫಲ್ಲಿ ಸುಖ, ಸಂತೋಷ, ನೆಮ್ಮದಿ, ಉತ್ಸಾಹ ಎಲ್ಲ ಡಿಲೀಟ್ ಆಗೋಯ್ತು. ಇನ್ನು ಉಳಿದಿರೋದು ಒಂದೇ ಒಂದು, ಸಾವು. ಇನ್ನೂ ಇಲ್ಲಿ ಕೂತ್ಕೊಂಡು ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ನಡೆಯೋ ಹೋಗೋಣ. ಆ ರಾಕ್ಷಸನ್ ನೆನ್ಸ್ಕೊಂಡ್ರೆ ಕಾಫಿ ಕಣಲ್ಲ ಮೈಯೆಲ್ಲ ಉರಿಯತ್ತೆ. ನನಗಿರೋ ಪ್ರಾಬ್ಲಮ್ಸ್ಗೆ ಸಾಯಕ್ಕೆ ಇಷ್ಟು ದೂರ ಬರಬಾರ್ದು. ಇಷ್ಟೊತ್ತಿಗೆ ಸತ್ತು 2 days ಆಗಿರ್ಬೇಕಿತ್ತು. ಈಗ ನಿಮ್ಮಿಬ್ಬರಿಗೂ ಒಂದು ಯೂನಿವರ್ಸಲ್ ಟ್ರುತ್ ಹೇಳ. ಈ ಪ್ರಪಂಚದಲ್ಲಿ ಎಲ್ಲರೂ ಗೊತ್ತಿಲ್ಲೇ ಹುಟ್ಟುತ್ತಾರೆ, ಗೊತ್ತಿಲ್ಲೇ ಸಾಯ್ತಾರೆ. ಆದ್ರೆ ನಮ್ದು ಸ್ಪೆಷಲ್ ಕೇಸ್ ಗೊತ್ತಿದ್ದು ಸಾಯ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಬಟ್ಟೆನ ಟ್ರಯಲ್ ಮಾಡ್ತೀವಿ, ಇಷ್ಟ ಆಗಿಲ್ಲ ನೆಕ್ಸ್ಟ್ ಅಂಗಡಿಗೆ ಹೋಗ್ತೀವಿ. ಹಂಗೆ ಲೈಫ್. ಈ ಜನ್ಮದಲ್ಲಿ ಸುಖ ಸಿಗ್ಲಿಲ್ಲ ಅಂದ್ರೆ ಸರ್ ನೆಕ್ಸ್ಟ್ ಜನ್ಮ. ನೀವಿಬ್ಬರಿಗೂ ಒಳ್ಳೆ ಫ್ರೆಂಡ್ ಆಗಿ ನಾನು ಕೊಡೋ ಗಿಫ್ಟ್ ಅಂದ್ರೆ ಎ ನೈಸ್ ಫ್ಯಾಂಟಾಸ್ಟಿಕ್ ಡೆತ್. ಬೆಂಗಳೂರಿನ 100 ಕಿಲೋಮೀಟರ್ ಮುಂದಕ್ಕೆ ಒಂದು ಗೆಸ್ಟ್ ಹೌಸ್ ಇದೆ. ಎಲ್ಲರೂ ಗೆಸ್ಟ್ ಹೌಸ್ಗೆ ಏನ್ ಹೋಗ್ತಾರೆ? ರೆಸ್ಟ್ ತಗೊಳಕ್ ಹೋಗ್ತಾರೆ. ಅದ್ರ ನಂಬರ್ ಒಂದು ಟ್ವಿಸ್ಟ್ ಇದೆ. ನಾವು ಅಲ್ಲಿಗೆ ಹ್ಯಾಪಿಯಾಗಿ ಹೋಗ್ತೀವಿ, ಹ್ಯಾಪಿಯಾಗಿ ಸುಸೈಡ್ ಮಾಡ್ಕೊಂಡು ಸಾಯ್ತೀವಿ, ದೆವ್ವ ಆಗ್ತೀವಿ. ಅಯ್ಯೋ, ನನಗೆ ದೆವ್ವ ಅಂದ್ರೆ ಭಯ. ಎಲ್ಲರೂ ಸತ್ಮೇಲೆ ಅದೇ ಆಗೋದು. ಈಗ ಶಾಪಿಂಗ್ ಕೊಡೋಣ ನಡ್ರಿ. ಸಾಯೋ ಟೈಮಲ್ಲಿ ಏನೋ ಶಾಪಿಂಗು? ಅಲ್ಲ ಕಣ, ಈಗ ಇವಳು ವಿಷ ಕೊಡ್ಕೊಂಡು ಸಾಯ್ಬೇಕು, ನೀನು ಕೈ ಕಟ್ ಮಾಡ್ಕೊಂಡು ಸಾಯ್ಬೇಕು, ನಾನು ನೇಣ್ ಹಾಕೊಂಡು ಸಾಯ್ಬೇಕು ಅಂದ್ರೆ ಅದಕ್ಕೆಲ್ಲ ಮೆಟೀರಿಯಲ್ಸ್ ಬೇಕಲ್ವೇನಪ್ಪ? ಅದೆಲ್ಲ ಶಾಪಿಂಗ್ ಮಾಡ್ಬೇಕು ತಾನೆ. ಕಮಾನ್ ಗೆಟ್ ಅಪ್, ಶಾಪಿಂಗ್ ಮಾಡೋಣ ಇದ್ದೇಳಿ. ಕಾಫಿನ ಬಿಡಬಾರ್ದು. ಲೋ ಪ್ರವೀಣ, ಈ ಕಟ್ರಿಂದ ಕಟ್ ಮಾಡ್ಕೊಂಡ್ರೆ ಹೆಂಗಿರತ್ತೋ? ಇದರಿಂದ ನರಳಿ ಸಾಯ್ಬೇಕಾಗುತ್ತೆ. ಅದೇ ನೋಡು, ನೈಲಾನ್ ಹಗ್ಗ ನೇಣ್ ಹಾಕೊಂಡ್ರೆ ನೈಸ್ ಆಗಿರುತ್ತೆ ಮಚ್ಚ. ನಮ್ಮೆಲ್ಲ ಸೀನಿಯರ್ಸ್ ಇದನ್ನೇ ಯೂಸ್ ಮಾಡೋದು. ಈ ಹಗ್ಗ ಸ್ವಲ್ಪ ದಪ್ಪ ಇತ್ತಲ್ವಾ? ಪ್ರವೀಣ್, ಈ ಚಾಕು ತುಂಬಾ ಶಾರ್ಪ್ ಆಗಿದೆ. ಇದ್ರಲ್ಲಿ ಕುಯ್ಕೊಂಡ್ರೆ ಹಾಯಾಗಿ ಸಾಯ್ತೀವಿ. ಹೌದಾ? ನಿನ್ನ ಮತ್ತೆ ಬಾಯ್ಗೆ ಸರಿಯಾಗಿ ಬರೋ ತಂದಿ ನೋಡು. ಏನಿಲ್ಲ ಸಾಯಿಸ್ಬಿಡ್ತೇನೆ. Shall I help you? ಈ ಮೂರಲ್ಲಿ ಯಾವ್ದನ್ನ ತಗೋಬೇಕಂದ್ರೆ ಟೋಟಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ನೋಡಿ, ಯಾರಿಗೆ ಕನ್ಫ್ಯೂಸ್ ಆದ್ರೂ ಫ್ಯೂಸ್ ಹಾಕಕ್ಕೆ ನಾನಿದ್ದೀನಿ. ಅಲ್ಲ ಕಣಪ್ಪ, ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟ್. ಈಗ ನಾವು 3 ಜನ 4ನೇ ಕಣ್ಣು ಕಾಣಿಸ್ಬಾರ್ದು, ಆ ತರ ಹೊಡೋಗ್ಬಿಡ್ಬೇಕು. ಗೊತ್ತಾಗಿಲ್ವಾ? ಸಾಯ್ಬೇಕು. ರೀ ಸ್ವಾಮಿ, ನಮ್ 3 ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಡ್ತೀವಿ. ಅದಕ್ಕೆ ನಿಮ್ ಅಂಗಡಿಗೆ ಶಾಪಿಂಗ್ ಅಂತ ಬಂದಿರೋದು. ಇವಾಗ ನೀವೇ ಹೇಳಿ, ಈ ಕಟ್ರ್ ಬೆಟ್ರಾ, ಈ ಹಗ್ಗ ಬೆಟ್ರಾ, ಇಲ್ಲ ಈ ಚಾಕು ಬೆಟ್ರಾ? ನಮ್ ಸಾವು ಮಾತ್ರ ಸಾಫ್ಟ್ ಅಂಡ್ ಸ್ವೀಟ್ ಆಗಿದೆ. ಅಲ್ರಯ್ಯ, ನನ್ನೇನು ಗುಗ್ಗು ಅನ್ಕೊಂಡ್ರ ನೀವು? ಸುಮ್ಮನಿರೋ ಅಂಕಲ್. ನಾವು 3 ಜನ ನೋವೇ ಆಗ್ದಂಗ್ ಸಾಯ್ಬೇಕು. ಡು ಯು ಹ್ಯಾವ್ ಎನಿ ಐಡಿಯಾ? ಡೋಂಟ್ ವೆರಿ, ಐಡಿಯಾ ಕೊಡಕ್ ನಾನು ಇದೀನಲ್ಲ. ನೋಡಿ, ದಿಸ್ ಇಸ್ 40% ಎಕ್ಸ್ಟ್ರಾ ಇದೆ. ಇದನ್ನ ಟಾಯ್ಲೆಟ್ಗಾಗಿ ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಹಾಗೆ ನೀವು ಕುಡಿದ್ರೆ ನಿಮ್ ಬಾಡಿ ಎಲ್ಲ ಕ್ಲೀನ್ ಆಗಿ ಪ್ರಾಣ ಪಟಕ್ ಅಂತ ಹೊರಟೋಗುತ್ತೆ. ಏನ್ ಗ್ಯಾರಂಟಿ? ನಾನೇ ಗ್ಯಾರಂಟಿನಪ್ಪ. ಇಲ್ಲಿ ನೋಡಿ, ಈಗ ಸ್ಟೈಲ್ ಆಗಿ ಓಪನ್ ಮಾಡಿ ಈಗ ತಗೊಂಡು ಅವನು ಉಳಿಯೋದೇ ಗ್ಯಾರಂಟಿ ಇಲ್ಲ, ನಿನಗೇನೆ ಉಳಿಸ್ತಾನೆ. ನಮಗಿದೆ ಸಾಕು, ನಡ್ರಿ. ಎಸ್ಕೇಪ್ ಎಸ್ಕೇಪ್. ಯಾಕ್ರೆ ಓಡ್ತಾ ಇದೀರಾ? ತಗೊಂಡು ಹೋಗ್ರ. ಅಯ್ಯಯ್ಯೋ, ಇದನ್ನ ನಾನು ಕುಡಿದ್ಬಿಟ್ಟ, ನಾನು ಸಾಯೋದ್ ಗ್ಯಾರಂಟಿಗಳಪ್ಪ. ಲೇ ರಾಮ, ಗೋವಿಂದ. ನಾವು ಸಾಯೋದಕ್ಕಿಂತ ಮುಂಚೆ ನಮ್ಮ ಕೊನೆ ಆಸೆಗಳನ್ನ ಈಡೇರಿಸ್ಕೊಂಡ್ಬಿಡೋಣ. ಇಲ್ಲ ಅಂತಂದ್ರೆ ಸತ್ತ ಮೇಲೆ ದೆವ್ವಗಳಾಗಿ ಪಾರ್ಕ್ಗಳಲ್ಲಿ, ಲಾಡ್ಜ್ಗಳಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀವಿ. ಅಯ್ಯೋ, ನಾನ್ ದೆವ್ವ ಆಗಲ್ಲಪ್ಪ. ನನ್ನ ಆಸೆ ಏನ್ ಗೊತ್ತಾ? ಒಂದ್ ಹೊಸ ಕಾರ್ನ ಕಳ್ತನ ಮಾಡೋದು. ಕಳ್ತನನಾ? ಆದ್ರೆ ನಂಗೆ ಡ್ರೈವಿಂಗೇ ಬರಲ್ಲ. ಲೇ, ಏನ್ ಹುಡುಗಿನ ಇವಳು? ಅಯ್ಯ, ಅವಳ ವಿಷಯ ಬಿಟ್ಟಾಕ, ನಿನ್ನ ಆಸೆ ಹೇಳ. ಏರಿಯಾದಲ್ಲಿರೋ MLA ಗಿರೋ ದುರಾಂಕಾರಕ್ಕೆ ಅವ್ರ ಮನೆಗೆ ನುಗ್ಗಿ ಕಪಾಲಕ್ಕೆ 2 ಬಾರಿಸ್ಬೇಕು ಕಣ ನನ್ನ ಆಸೆ. ಹಾಗಾದ್ರೆ ಸಾಯೋದೊಂದು ಗ್ಯಾರಂಟಿ. ಯಾಕೋ? ಅಲ್ಲ ಕಣ, ಕಳ್ತನ ಮಾಡಿ ಸಿಗಾಕೊಂಡ್ರು ಹೊರ ಸಾಯ್ತಾರೆ, MLA ಹೊರ ಸಿಗಾಕೊಂಡ್ರು ಹೊರ ಸಾಯ್ತಾರೆ. ಸಾಯೋದೊಂದು ಫಿಕ್ಸು. ಸಮರ್ಪಯಾಮಿ. ಆ ಗಾಡಿ ಅಭ್ಯಾಸ ಮಾಡ್ಬೇಕು. ಅದನ್ನ
ಅದೇ ನನ್ನ ಬಾಯಿ ಸರಿಯಾಗಿ ಬರ್ತದೆ ನೋಡಿ ಈಗ ಅಂತೀನಿ ಅದೇನು ಇದಾ ಆಯ್ತು ಮಾವಿನಕಾಯಿ ಕಿತ್ಕೊಂಡ್ಬಿಡಕ್ಕೆ ಆಗಲ್ಲ ಹೋಗಲೇ ಏಯ್ ಒಂದ್ ಹೆಣ್ಣಿನ ಆಸೆ ತೀರಿಸ್ತಾರ ಗಂಡ್ಸನ ಹಂಗಂತೀಯ ಹಾ ಬಾ ಹೋಗೋಣ Go, get me the jeep. ಏಳು ಕೊಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. కొత్త బండి తీసుకున్నాను గోవిందా, కాపాడండి దేవుడా, కాపాడండి. ఏడు కొండలవాడ గోవిందా. ನಿನ್ ಕೊನೆ ಆಸೆ ತೀರಿಸಿದೀವಮ್ಮ. ಏನೋ ಅಲ್ಲವು ತಡ್ಕಣಕ್ ಆಗ್ತಿಲ್ಲ ಕಣೋ. ಡಾಕ್ಟರ್ ಕರ್ಸ್ಲಾ ಮುಚ್ಚು ಅಮ್ಮ, ತಡ್ಕಣಕ್ ಆದ ಕಣ ನೋವು. Sir, one snap, please. ತಡ್ಕಣಕ್ ಆಗಲ್ಲ. ಸರ್, ಇಂಟರ್ವ್ಯೂ ಶುರು ಮಾಡ್ಬೋದಾ? ಅಣ್ಣ, ಟೈಮ್ಸ್ ಆಫ್ ಇಂಡಿಯಾದವ್ರು ಇನ್ನೂ ಬಂದಿಲ್ಲ. ಇನ್ನೊಬ್ರು ಬರ್ಬೇಕಂತಲ್ರಿ, ನೀವ್ ಹೇಳಿದ ತಕ್ಷಣ ಶುರು ಮಾಡ್ಬೇಕಾ? ಅವ್ರು ಬರೋದಕ್ಕ ತಡೀರಿ ಅಪ್ಪ. ಎಷ್ಟು ಜನ ಇದ್ದಾರೆ. ನೋಡು ಮೀಡಿಯಾದವರೆಲ್ಲ ಬಂದವ್ರೆ. ಆ MLA ಸುರೇಶ್ ಕಣನಾ? ಶುರು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ ಕ್ವಶನ್ ಸರ್. ಏನದು? ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸುವಂತ ಮಹಾತ್ಮ ಗಾಂಧಿನ ಹೇಳಿದಾರೆ, ನೀವು ಏನ್ ತೋರಿಸ್ಬೇಕು? ಏನು ತೋರಿಸ್ಬೇಕು? ಹಿಂದೆ ತೋರಿಸ್ಬೇಕಾ, ಮುಂದೆ ತೋರಿಸ್ಬೇಕಾ, ಬೆನ್ ತೋರಿಸ್ಬೇಕಾ, ಎದೆ ತೋರಿಸ್ಬೇಕಾ? ಇನ್ನೇನು ತೋರಿಸ್ಬೇಕು? ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಕಾಮಿಡಿ. ಊಟ ಮಾಡೋಣ. ಒಳ್ಳೆ ಡಾಬಾ ಊಟ. ಅಣ್ಣ, ಕೀ ಕೊಡೋಣ. ಯಾಕಪ್ಪ? ಪಾರ್ಕಿಂಗ್ಗೆ. ಓಹೋ, ಪಾರ್ಕಿಂಗ್ ತಂದನಾ? ಸರಿ ತಗೋ. ಸರಿ ಪಾರ್ಕ್ ಮಾಡು. ಆಯ್ತಣ್ಣ. ಹೇ, ಲಗೇಜ್. ಒಂದ್ ನಿಮಿಷ ಲಗೇಜ್ ಇಟ್ಕೊಂಡ್ಬಿಡ್ತೀವಿ. ಇರ್ಲಿ ಬಿಡೋಣ. ಇರ್ಲಪ್ಪ, ನಿನ್ನ ಹತ್ರನ ನಮ್ಮ ಹತ್ರನ? ಗಾಡಿ ಇಲ್ಲಣ್ಣ. ಬೇಡಪ್ಪ, ನಮ್ ಸಾಮಾನ್ ನಮ್ಮ ಹತ್ರನೇ ಇರ್ಲಿ. ಕ್ಯಾಚ್ ತಗೊಳ್ಳೋಣ. ಹೇ, ಜೀಪ್ ಕಳ್ಳ. ಬನ್ರಿ ಬನ್ನಿ. ಹಾಯ್. ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಕಳ್ಳ ಅಂತ ಕರಿಬಾರ್ದು. ಕರೆಕ್ಟ್. ಬಟ್ ನಮ್ ವೆಹಿಕಲ್. ನಮ್ಮ ಆಸೆ ಹೆಂಗಿದ್ರು ತೀರ್ತಲ್ವಾ, ಹಂಗೆ ಅವನ ಆಸೆನೂ ತೀರ್ಲಿ. ಅಷ್ಟೇ ಬನ್ನಿ. ಬಾ, ಹೋಗೋಣ. ಗೆಸ್ಟ್ ಹೌಸ್ ಹೆಂಗ ಹೋಗೋದು? ಏಯ್, ಆ ಗೆಸ್ಟ್ ಹೌಸ್ ಇಲ್ಲ ಪಕ್ಕದಲ್ಲಿ ಅಂದ್ಕೊಂಡು ನಡ್ಕೊಂಡು ನಟರಾಜ ಹೋಗ್ಬಿಡೋಣ. ಸರ್ವಿಸಾ? ಚಂದು, ಹಾ. ನನ್ನ ಆಸೆ ತೀರ್ಸಿದ್ದಕ್ಕೆ ಥ್ಯಾಂಕ್ಸ್. ವೆಲ್ಕಮ್. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಕಣೋ. ನನ್ಗೊಂದು ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡು. ಓಕೆ ಬಟ್ 2 minutes ಐಲ್ ಕಮ್. ಓಕೆ ಆಯ್ತು. ಹೇಳಪ್ಪ. ಕೊನೆ ಆಸೆ ತೀರ್ಸಾಯ್ತು. ಕರೆಕ್ಟ್ ಮಗ. ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ? ಹೌದು. ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ? ಲವ್ ಫೇಲ್ಯೂರ್ ನಿಂತರ. ಲವ್ ಫೇಲಿಯರ್ ಆದ್ರೆ ಏನಕ್ಕೆ ಸಾಯ್ಬೇಕು? ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇರ್ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದುಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಎಲ್ಲಿ? ಬರ್ತಾರ. ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಏ ಪ್ಲೀಸ್ ಪ್ಲೀಸ್, ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ ಹಂಗ ಹೇಳ್ಬಿಡ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ನ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ನ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಪ್ಲೀಸ್ ಹೇಳ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ಹೇಳ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂದೆ. ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸೋದ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? Hi guys. ಹಾಯ್. ಹೂ ಇಸ್ ದಿಸ್ ಗರ್ಲ್? Hey, who's this guy? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ, ರೂರಲ್ ಸೈಡ್. ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. Okay guys, I am very happy to join with you guys. Next minute we are going to die. Let's just celebrate the party. Celebrate the party. Okay? 3 ಬಿರಿಯಾನಿ. ಅಯ್ಯೋ ನನಗೆ 4 ಬಿರಿಯಾನಿ ಒಂದ್ 5 ತಿಂದು ಸಾಯಿ. ಒಂದು 5 ಕೊಟ್ಟಿರಪ್ಪ, ಎಕ್ಸ್ಟ್ರಾ ಇರ್ಲಿ. ಆಗೋಗ್ಬಿಟ್ರೆ ದುಡ್ಡಿದೆ ತನಕ.